ಮಾಡ್ದೆ? ನಾನು ಏನು ಅನ್ಕೊಂಡಿದ್ದೆ. ಹೇಯ್ ಸತೀಶ. ಹರಿ, ಇವ್ರು ನಿಮ್ಗೆ ಮೊದಲೇ ಗೊತ್ತಾ? ಹಾಂ ರೀ, ನಾನು ಇವನು 10 ವರ್ಷದ ಫ್ರೆಂಡ್ಸು. ಹೇಯ್ ಸತೀಶ, ಏನಾಯ್ತು? ಇಬ್ರು ಜಗಳ ಮಾಡ್ತಾ ಇದ್ದೀರಾ? ಅದು ಅಳ್ತಾ ಇದ್ದಾರಲ್ಲೋ. ಸರಿ, ಮಾತಾಡೋಣ. ಕೂತ್ಕೊಳ್ಳಿ. ಸತೀಶ, ಇವಾಗ ಹೇಳೋ, ಏನೇನು ಪ್ರಾಬ್ಲಮ್ಮು? ಯಾಕೆ ಜಗಳ ಆಡ್ತಾ ಇದ್ರಿ? ಇವಳ ಹೆಸರು ರಮ್ಯಾ ಅಂತ ಹರಿ. ನಾನು ಇವಳು ತುಂಬ ವರ್ಷದಿಂದ ಮಾತಾಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ನನಗೆ ಇವಳ ಮೇಲೆ ಲವ್ ಆಯಿತು. 3 ವರ್ಷದಿಂದ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀನಿ ಹರಿ. ಈಗ ನಾವಿಬ್ರು ಮದುವೆ ಆಗೋಣ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತ ಇದ್ದಾಳೆ ಕಣೋ. ನೋಡ್ರಿ, ಸತೀಶು ತುಂಬ ಒಳ್ಳೆ ಹುಡುಗ. ಅವನನ್ನ ಮದುವೆ ಆಗೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ತಾನೇ ಹೇಳ್ಬೇಕು. ಹಾಗಾದ್ರೆ 3 ವರ್ಷದಿಂದ ಮಾತಾಡ್ತಾ ಇದ್ದಿದ್ದೇನು? ಎಲ್ಲ ಟೈಮ್ ಪಾಸಾ? ಆ ಥರ ಎಲ್ಲ ಏನೂ ಇಲ್ಲ ಮತ್ತೇನು ಪ್ರಾಬ್ಲಮ್ಮು? ಅಣ್ಣ. ನಾನು ಅವ್ರನ್ನ ಒಳ್ಳೆ ಫ್ರೆಂಡಾಗಿ ನೋಡ್ತಾ ಇದ್ದೀನಿ ಅಷ್ಟೇ. ಇಷ್ಟು ದಿವಸ ನಾನು ಮಾತಾಡಿದ್ದು ಒಂದು ಫ್ರೆಂಡ್ಶಿಪ್ಪಲ್ಲೇ. ಅದನ್ನು ಬಿಟ್ಟು ನನಗೆ ಅವ್ರ ಮೇಲೆ ಬೇರೆ ಯಾವುದೇ ಭಾವನೆ ಇಲ್ಲ. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ? ನನಗೆ ಮನೆ ಇಲ್ಲ, ಆಸ್ತಿ ಇಲ್ಲ ಅಂತ ತಾನೇ ನೀನು ನನ್ನನ್ನು ಮದುವೆ ಆಗೋಕೆ ಒಪ್ತಾ ಇಲ್ಲ? ಛೇ, ಹಾಗಲ್ಲ. ಯಾವ ಥರ ನೀನು ಪ್ರೀತಿಸ್ತೀನಿ ಅಂತ ಹೇಳಿದ್ದೀನಾ? ಆದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನಾನೇನು ಮಾಡಲಿ? ಇದೆಲ್ಲ ಸರಿ ಬರಲ್ಲ. ನನಗೆ ನನ್ನದೇ ಆದ ಡ್ರೀಮ್ಸ್ ಇದೆ. ಅದನ್ನು ಸಕ್ಸಸ್ ಮಾಡ್ಕೋಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನನಗೆ ಲವ್ ಇವೆಲ್ಲ ಬೇಡ. ನನಗೆ ನೀನೆಷ್ಟು ಹೆಲ್ಪ್ ಮಾಡಿದ್ಯಾ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ನಾನು ನಿನ್ನ ಒಳ್ಳೆ ಫ್ರೆಂಡಾಗಿ ನಾನು ನಿನ್ನ ನೋಡ್ತಾ ಇದ್ದೀನಿ. ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಆದರೆ ಇವತ್ತು ನೀನೇ ಅದನ್ನೆಲ್ಲ ಹಾಳು ಮಾಡಿಕೊಂಡೆ. ಇಷ್ಟು ದಿನ ಇದ್ದಾಗ ಇದ್ದಿದ್ದಿದ್ರೆ ನಾವಿಬ್ರು ತುಂಬ ಚೆನ್ನಾಗಿರ್ತಿದ್ವೇನೋ. ಆದರೆ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಈಗ ಬೇರೆ ಥರ ಫೀಲಿಂಗ್ಸೇ ಬಂದಿದೆ. ನಾನು ನಿನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಕಣ. ನಂದು ನಿನ್ನ ಪರಿಸ್ಥಿತಿನೇ. ಇವಾಗಿನ ಹುಡುಗಿರಿಗೆ ಜಾಸ್ತಿ ಓದಿರಬೇಕು, ಮನಸ್ಸು ಓದೋನ್ ಬೇಡ ಅನ್ಸುತ್ತೆ. ಅಣ್ಣ, ಇವ್ರು ನನ್ನ ತಪ್ಪು ತಿಳ್ಕೊಂಡಿದ್ದಾರೆ. ನನ್ಗೆ ಇವನು ಒಳ್ಳೆ ಫ್ರೆಂಡ್ ಅಷ್ಟೇ. ನಾನೇನೋ ಹೇಳಿದ್ರೆ ಇವನೇನೋ ಹೇಳ್ತಾನೆ. ನಂಗೆ ಇದೆಲ್ಲ ಅಡ್ಜಸ್ಟ್ ಆಗಲ್ಲ. ನೋಡರಿ, ಪ್ರಪೋಸ್ ಮಾಡ್ದಾಗಿಂದ ಇದನ್ನೇ ಹೇಳ್ತಾ ಇದ್ದಾಳೆ ಕಣೋ. ಅಲ್ಲ, ನನಗೇನೋ ಕಮ್ಮಿ ಆಗಿದೆ. ಇದೆಲ್ಲ ಒಂದು ಕಾರಣನೇ ಅಲ್ಲ. ಸಿಸ್ಟರ್, ನೀವೇ ಹೇಳಿ, ಇವಳು ಹೇಳ್ತಾರ ಸರಿನಾ? ನನ್ನಷ್ಟು ಇವಳನ್ನ ಇಷ್ಟಪಡೋರು ಯಾರೂ ಇಲ್ಲ. ಎಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ ಇವಳನ್ನ. ಅಲ್ಲ, ನನ್ನನ್ನು ಯಾಕೆ ಇವಳು ಬೇಡ ಅಂತ ಇದ್ದಾಳೆ? ನಾನೇನು ಹೇಳೋದು? ಇದು ನಿಮ್ಮ ಲೈಫು. ಇದನ್ನ ನೀವೇ ಬಗೆಹರಿಸ್ಕೋಬೇಕಲ್ವಾ? ಒಂದು ವೇಳೆ ಇವಳ ಸಿಚುವೇಶನ್ ಅಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಿ ಸಿಸ್ಟರ್? ಅವಳು ಹೇಳಿದ್ದನ್ನೇ ಹೇಳ್ತಿದ್ದೆ. ಪ್ರೀತಿ ಅನ್ನೋದು ಮನಸ್ಸಿಂದ ಬರಬೇಕು, ಬಲವಂತದಿಂದ ಅಲ್ಲ. ಅವ್ರಿಗೂ ಆಸೆ ಕನಸು ಇರುತ್ತಲ್ವಾ? ಯಾಕೆ ಅವ್ರಿಗೆ ಫೋರ್ಸ್ ಮಾಡ್ತಿದ್ದೀರಾ? ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ. ನಮ್ಗಿಷ್ಟ ಆದವರೆಲ್ಲ ನಮ್ಮನ್ನು ಇಷ್ಟಪಡಬೇಕು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ? ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದವ್ರನ್ನೆಲ್ಲ ಮದುವೆ ಆಗಕ್ಕಾಗುತ್ತಾ? ಒಂದ್ ವೇಳೆ ಅವ್ರಿಗೆ ನೀವೇನಾದ್ರೂ ಇಷ್ಟ ಆದ್ರೆ ಅವರೇ ಬಂದು ನಿಮ್ಮ ಹತ್ರ ಹೇಳ್ತಾರೆ. ಫೋರ್ಸ್ ಮಾಡಿ ನೀವು ಕೇಳಿದ್ರೆ ಅಲ್ಲಿ ಯಾವ ಪ್ರೀತಿನೂ ಇರಲ್ಲ. ಇಬ್ರು ಲೈಫು ಹಾಳ.